ಇನ್ನು ಗೀತಾ ಸಿನಿಮಾ ನೀವೆಲ್ಲರೂ ಕೂಡ ನೋಡಿರ್ತೀರ. 1985ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು ಅಂತ ಹೇಳ್ಬೋದು. ಇದರಲ್ಲಿ ಶಂಕರ್ ನಾಗ್ ಮತ್ತು ಅಕ್ಷತಾ ರಾವ್ ಅವರು, ಅಂದರೆ ಪದ್ಮರಾವ್ ಅವರು ಅಲಿಯಾಸ್ ಪದ್ಮರಾವ್ ಅವರು ಇದರ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಇವರು ಇನ್ನಿಲ್ಲ ಅಂತ ಹೇಳಿದ್ರೆ ನಿಜಕ್ಕೊಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಹಾಗೆ ಇವಾಗ ಹೇಗಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ. ಹೌದು, ಈಗ ನೀವು ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇವರೇ ನಮ್ಮ ಅಕ್ಷತಾ ರಾವ್ ಅಲಿಯಾಸ್ ಪದ್ಮರಾವ್ ಅವರು. ಗೀತಾ ಸಿನಿಮಾದಲ್ಲಿ ನಾಯಕಿಯಾಗಿ ತುಂಬಾ ಆಟ್ ಮತ್ತು ಬೋಲ್ಡ್ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಂಥ ನಟಿ ಅಂತ ಹೇಳ್ಬೋದು. ಸದ್ಯ ಅವರಿಗೆ ಈಗ 84 ವರ್ಷ ವಯಸ್ಸಾಗಿದೆ. ಸದ್ಯ ಇವರಿಗೆ ಹೈದರಾಬಾದ್ನಲ್ಲಿ ವಾಸವಾಗಿರುವಂಥದ್ದು. ಈಗ ಚಿತ್ರರಂಗದ ಸಂಪೂರ್ಣವಾಗಿ ದೂರ ವರ್ಷಾನುಗಟ್ಟಲೆ ಆಗೋಯ್ತು ಅಂತ ಹೇಳ್ಬೋದು. ಸುಮಾರು 40-45 ವರ್ಷಗಳಿಂದ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು ಅಕ್ಷತಾ ರಾವ್ ಅವರು. ಆದರೆ ಇಂದಿಗೂ ಕೂಡ ಅವರು ಥಿಯೇಟರ್ ಆರ್ಟಿಸ್ಟಾಗಿ ಕಾಣಿಸ್ಕೊಳ್ತಾರೆ. ಅಂದರೆ ಥಿಯೇಟರ್ ಆರ್ಟಿಸ್ಟಾಗಿ ನಟನೆ ಮಾಡೋದ್ರ ಮೂಲಕ ಕಾಣಿಸ್ಕೊಳ್ತಾರೆ. ಆದರೆ ಸಿನಿಮಾ ರಂಗದ ಸಂಪೂರ್ಣವಾಗಿ ದೂರ ಉಳಿದು ಮತ್ತು ಸಾಕಷ್ಟು ಹೊಸ ನಟಿಯರಿಗೆ ನೀನಾಸಮ್ಮಲ್ಲೆಲ್ಲ ಹೋಗಿ ಕೋಚ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಈ ನಟಿ ಇದ್ದಾರೆ ಅನ್ನೋದು ಕೂಡ ಎಷ್ಟು ಜನಕ್ಕೆ ಸಾಕು ಗೊತ್ತಿರಲಿಲ್ಲ. ಸದ್ಯ ಅದನ್ನು ಮುಂದೆ ತೋರಿಸಿ